ನೀವು ಮಲ್ಟಿಪಲ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಈ ರೀತಿ ಕನ್ಫ್ಯೂಷನ್ ಬರ್ಬೋದು. ಬಟ್ ಈ ಕನ್ಫ್ಯೂಷನ್ ಇಂದ ಹೇಗ್ ಹೊರಗ್ ಬರೋದು ನೋಡೋಣ. ಎಷ್ಟೊಂದು ಗೈಡ್ಸ್ ಗಳ ಸಜೆಷನ್ ಪ್ರಕಾರ ನಿಮ್ಮ ಹೋಲ್ಡಿಂಗ್ಸ್ ನ ಕ್ಯಾಮ್ಸ್ ಅಥವಾ ಕೆ ಫಿನ್ಟೆಕ್ ಥ್ರೂ ಚೆಕ್ ಮಾಡಬಹುದು. ಆದ್ರೆ ಇದರಲ್ಲಿ ಒಂದು ಸ್ಮಾಲ್ ಇಶ್ಯೂ ಇದೆ. ಒಂದಷ್ಟು ಕಂಪನೀಸ್ ಕ್ಯಾಮ್ಸ್ ಜೊತೆ ರಿಜಿಸ್ಟರ್ ಆಗಿದ್ರೆ ಇನ್ನಷ್ಟು ಕೆ ಫಿನ್ಟೆಕ್ ಜೊತೆ ರಿಜಿಸ್ಟರ್ ಆಗಿರುತ್ತೆ. ಸೊ ಒಂದೇ ಪ್ಲಾಟ್ಫಾರ್ಮ್ ಮೇಲೆ ಡಿಪೆಂಡ್ ಆದ್ರೆ ಎಲ್ಲಾ ಫಂಡ್ಸ್ ಒಂದೇ ಪೇಜ್ ಅಲ್ಲಿ ನೋಡೋದಕ್ಕಾಗಲ್ಲ. ಸೊ ಮಿಸ್ ಔಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಒಂದು ಕಂಪ್ಲೀಟ್ ಪಿಕ್ಚರ್ ನ ಪಡೆಯೋದಕ್ಕೆ ಬೆಸ್ಟ್ ವೇ ಅಂದ್ರೆ ಕನ್ಸಾಲಿಡೇಟೆಡ್ ಅಕೌಂಟ್ ಸ್ಟೇಟ್ಮೆಂಟ್. ಇದು ಎಲ್ಲಾ ಮ್ಯೂಚುವಲ್ ಫಂಡ್ ಹೋಲ್ಡಿಂಗ್ಸ್ ನ ಒಂದೇ ಪೇಜ್ ಅಲ್ಲಿ ಕಂಪೈಲ್ ಮಾಡುತ್ತೆ. ಕನ್ಸಾಲಿಡೇಟೆಡ್ ಅಕೌಂಟ್ ಸ್ಟೇಟ್ಮೆಂಟ್ಸ್ ನ ನೀವು ಈ ಸ್ಟೆಪ್ಸ್ ಮುಖಾಂತರ ಡೌನ್ಲೋಡ್ ಮಾಡ್ಕೋಬಹುದು. ಮೊದಲನೇದು ಕ್ಯಾಮ್ಸ್ ವೆಬ್ಸೈಟ್ ಗೆ ವಿಸಿಟ್ ಮಾಡಿ MF ಇನ್ವೆಸ್ಟರ್ ಸೆಕ್ಷನ್ ಗೆ ಹೋಗಿ. ಆಮೇಲೆ ಸರ್ವಿಸಸ್ ಫಾರ್ ಇನ್ವೆಸ್ಟರ್ಸ್ ಅಂಡರ್ ಅಲ್ಲಿ ಸ್ಟೇಟ್ಮೆಂಟ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಲಿಸ್ಟ್ ಅಲ್ಲಿ CAS ವಿತ್ ಕ್ಯಾಮ್ಸ್ ಪ್ಲಸ್ ಕೆ ಫಿನ್ಟೆಕ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಟೈಪ್ ಮತ್ತೆ ಫೋಲಿಯೋದ ಪ್ರಕಾರ ನಿಮ್ಮ ಸ್ಟೇಟ್ಮೆಂಟ್ ನ ಕಸ್ಟಮೈಸ್ ಮಾಡ್ಕೊಳ್ಳಿ. ಆಮೇಲೆ ಡೀಟೇಲ್ಸ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕನ್ಸಾಲಿಡೇಟೆಡ್ ಅಕೌಂಟ್ ಸ್ಟೇಟ್ಮೆಂಟ್ ನಿಮ್ಗೆ ಮೇಲ್ ಮುಖಾಂತರ ಬರುತ್ತೆ. ಹಾಗೆ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ ನ ಕಾಮೆಂಟ್ ಅಲ್ಲಿ ಟ್ಯಾಗ್ ಮಾಡಿ. ಹಾಗೆ ಅವ್ರ ಜೊತೆ ವಿಡಿಯೋನ ಕೂಡ ಶೇರ್ ಮಾಡಿ.